ಚಿತ್ರದುರ್ಗದ ಮುರುಘಾ ಸ್ವಾಮೀಜಿಗೆ ಇವತ್ತು ಬಿಗ್ ಡೇ. ಪೋಕ್ಸೋ ಪ್ರಕರಣದಲ್ಲಿ ಇಂದು ಮಹತ್ವದ ತೀರ್ಪು ಪ್ರಕಟವಾಗಲಿದೆ. ಮುರುಘಾ ಸ್ವಾಮೀಜಿಗೆ ಬಂಧನವೋ ಅಥವಾ ಬಿಡುಗಡೆಯೋ ಅನ್ನೋದು ಇವತ್ತು ನಿರ್ಧಾರವಾಗುತ್ತೆ. ಚಿತ್ರದುರ್ಗದ 2ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಿಂದ ಆದೇಶ ಹೊರಬೀಳಲಿದ್ದು, ಮೊದಲನೇ ಪೋಕ್ಸೋ ಕೇಸ್ನ ಆದೇಶ ಇಂದು ಪ್ರಕಟ ಮಾಡಲಿದೆ ಕೋರ್ಟ್. ಬೆಳಗ್ಗೆ 11:30ಕ್ಕೆ ಮುರುಘಾ ಸ್ವಾಮೀಜಿಯ ಭವಿಷ್ಯ ನಿರ್ಧಾರವಾಗುತ್ತೆ. ಮೊದಲನೇ ಪೋಕ್ಸೋ ಕೇಸ್ನ ಆದೇಶವನ್ನ ಪ್ರಕಟಿಸಲಿದ್ದಾರೆ ನ್ಯಾಯಮೂರ್ತಿ ಹಳಪದ್. ಸದ್ಯ ದಾವಣಗೆರೆಯ ವಿರಕ್ತ ಮಠದಲ್ಲಿ ಮುರುಘಾ ಸ್ವಾಮೀಜಿ ಇದ್ದಾರೆ. ಮೊದಲನೇ ಕೇಸ್ನಲ್ಲಿ ಜಾಮೀನಿನ ಮೇಲೆ ಹೊರಹೋಗಿರುವಂತದ್ದು. ಇಂದು ಶಿಕ್ಷೆ ಪ್ರಕಟ ಆದ್ರೆ ಮತ್ತೆ ಜೈಲು ಪಾಲಾಗಲಿದ್ದಾರೆ ಮುರುಘಾ ಸ್ವಾಮೀಜಿ. ಕೇಸ್ ಖುಲಾಸೆ ಆದ್ರೂ ಕೂಡ ಮುರುಘಾ ಮಠಕ್ಕೆ ಹೋಗೋದು ಡೌಟ್ ಅಂತ ಹೇಳಲಾಗ್ತಿದೆ. ಯಾಕಂದ್ರೆ 2ನೇ ಪೋಕ್ಸೋ ಕೇಸ್ನಲ್ಲಿ ಚಿತ್ರದುರ್ಗಕ್ಕೆ ಎಂಟ್ರಿ ಕೊಡೋದಕ್ಕೆ ನಿರ್ಬಂಧ ಹೇರಲಾಗಿದೆ. ಪ್ರಕರಣದಲ್ಲಿ ಖುಲಾಸೆ ಆದ್ರೂ ಮಠಕ್ಕೆ ಸದ್ಯಕ್ಕೆ ಪ್ರವೇಶ ಇಲ್ಲ. ಇವತ್ತು ಮುರುಘಾ ಸ್ವಾಮಿಗಳಿಗೆ ಬಿಗ್ ಡೇ. ಈಗಾಗಲೇ ವಾದ ಪ್ರತಿವಾದ ಆಲಿಸಿರುವಂತ ಕೋರ್ಟ್ ನವೆಂಬರ್ 26 ಅಂದ್ರೆ ಇವತ್ತು ತೀರ್ಪನ್ನ ಪ್ರಕಟ ಮಾಡಲಿದೆ. ನ್ಯಾಯಮೂರ್ತಿ ಹಳಪದ್ ಅವರು ಮಹತ್ವದ ಆದೇಶವನ್ನ ಹೊರಹಾಕಲಿದ್ದಾರೆ. ಚಿತ್ರದುರ್ಗ ಗ್ರಾಮಾಂತರ ಠಾಣೆಗೆ ಕೇಸ್ ವರ್ಗಾವಣೆಯಾಗಿತ್ತು ಆಗಸ್ಟ್ 27ನೇ ತಾರೀಕು. ಅದಾದ ಬಳಿಕ A1 ಮುರುಘಾ ಸ್ವಾಮೀಜಿ, A2 ವಾರ್ಡನ್ ರಶ್ಮಿಯಾ ಬಂಧನ ಆಗಿತ್ತು ಸೆಪ್ಟೆಂಬರ್ 1ನೇ ತಾರೀಕು. ಮುರುಘಾ ಪೋಕ್ಸೋ ಕೇಸ್ನ ಹಿಸ್ಟರಿಯನ್ನ ನೋಡೋದಾದ್ರೆ, ಅಡುಗೆ ಸಹಾಯಕಿಯಿಂದ ಮತ್ತೊಂದು ಕೇಸ್ ದಾಖಲಾಗಿತ್ತು. ಇದೀಗ ಎಲ್ಲ ಕೇಸ್ಗೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದ ಆಲಿಸಿರುವಂತಹ ಕೋರ್ಟ್ ಇವತ್ತು ಮಹತ್ವದ ಆದೇಶವನ್ನ ಪ್ರಕಟ ಮಾಡಲಿದೆ. 2 ಪೋಕ್ಸೋ ಕೇಸ್ ದಾಖಲಾಗಿದೆ ಸ್ವಾಮೀಜಿ ಮೇಲೆ. ಇವತ್ತು ಒಂದು ಕೇಸ್ನ ಆದೇಶ ಹೊರಬೀಳಲಿದ್ದು, ಒಂದ್ ವೇಳೆ ಅಪರಾಧಿ ಅಲ್ಲ ಅಂತ ಪ್ರಕಟ ಆದ್ರೂ ಕೂಡ ಮುರುಘಾ ಮಠಕ್ಕೆ ಪ್ರವೇಶ ಇಲ್ಲ. ಯಾಕಂದ್ರೆ 2ನೇ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರವೇಶವನ್ನ ನಿರ್ಬಂಧ ಹೇರಿದೆ ಕೋರ್ಟ್. ಹಾಗಾಗಿ ಸ್ವಾಮೀಜಿಗೆ ಸದ್ಯಕ್ಕೆ ರಿಲೀಫ್ ಅಂತೂ ಸಿಗೋದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.